ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಚಪಾತಿ, ಪೂರಿ, ದೋಸೆ, ಇಡ್ಲಿ, ಅನ್ನ, ರಾಗಿ ಮುದ್ದೆಗೋಸ್ಕರ ರುಚಿಯಾಗಿರೋ ಸೈಡ್ ಡಿಶ್ ರೆಸಿಪಿ. ಇದನ್ನು ಮಾಡಲಿಕ್ಕೆ ಕಾಯಿ ಮಸಾಲೆ ಆಗಲಿ ಏನೂ ರುಬ್ಬಾಗ್ತಾ ಇಲ್ಲ. ತುಂಬಾ ಸಿಂಪಲ್ ಆಗಿ ಕಡಿಮೆ ಪದಾರ್ಥಗಳನ್ನ ಉಪಯೋಗ ಮಾಡಿ ಈ ರೆಸಿಪಿನ ಮಾಡಿದ್ದೀನಿ. ಟ್ರೈ ಮಾಡಿ ನೋಡಿ ಒಂದ್ಸಲ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2 ರಿಂದ 3 ಚಮಚದಷ್ಟು ಎಣ್ಣೆ ಬಿಸಿ ಆದ ಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಕರಿಬೇವಿನ ಎಲೆಗಳು ಸುಮಾರು 10 ರಿಂದ 12. ಈರುಳ್ಳಿಲಿರೋ ಹಸಿ ವಾಸನೆ ಹೋಗಬೇಕು, ಮೆತ್ತಗಾಗಬೇಕು, ಸ್ವಲ್ಪ ಬಣ್ಣ ಕೂಡ ಚೇಂಜ್ ಆಗಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು 3 ರಿಂದ 4 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಹೈ ಫ್ಲೇಮ್ ಬೇಡ. ಹೈ ಫ್ಲೇಮ್ನಲ್ಲಿ ಏನಾಗೋಗುತ್ತೆ ಅಂದರೆ ಬೇಗ ಏನೋ ಆಗೋಗುತ್ತೆ, ಆದರೆ ಅಷ್ಟು ಟೇಸ್ಟಿ ಬರೋದಿಲ್ಲ. ಲೋ ಫ್ಲೇಮ್ ಕಡಿಮೆ ಅನಿಸಿದ್ರೆ ಲೋ ಫ್ಲೇಮ್ಗಿಂತಲೂ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ಈಗ ಈರುಳ್ಳಿ ಬೆಂದಿದೆ. ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಟೊಮೆಟೊ, ನಾಟಿ ಟೊಮೆಟೊ ಇದ್ರೂ ಪರವಾಗಿಲ್ಲ, ಆ್ಯಪಲ್ ಟೊಮೆಟೊ ಇದ್ರೂ ಕೂಡ ಪರವಾಗಿಲ್ಲ. ಇದ್ರ ಜೊತೆಗೇ ಕಟ್ ಮಾಡಿ ಇಟ್ಕೊಂಡಿರೋ ಪಡವಲಕಾಯಿ, ಸುಮಾರು 1/2 kg ಪಡವಲಕಾಯಿನ ಉಪಯೋಗ ಮಾಡ್ತಾಯಿದ್ದೀನಿ. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು 5 ರಿಂದ 6 ಜನಕ್ಕೆ ಒಂದೊತ್ತಿಗೆ ಸಾಕಾಗತ್ತೆ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಕಲಿಸ್ಕೊಂಡು ಟೊಮೆಟೊ ಮತ್ತು ಪಡವಲಕಾಯಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ ಅಥವಾ ಲೋ ಫ್ಲೇಮ್ಗಿಂತಲೂ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ. ತುಂಬಾ ಜಾಸ್ತಿ ಪದೇ ಕಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಗಾಗ ಕಲಿಸಿದ್ರೆ ಸಾಕಾಗತ್ತೆ. ಸುಮಾರು 7 ರಿಂದ 8 ನಿಮಿಷ ಆದಮೇಲೆ ಪಡವಲಕಾಯಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ಬ್ಯಾಡಗಿ ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನಷ್ಟು. ಇದನ್ನು ಹಾಕೊಳ್ಳೋದ್ರಿಂದ ಬಣ್ಣ ಚೆನ್ನಾಗಿ ಬರುತ್ತೆ, ಗ್ರೇವಿ ಚೆನ್ನಾಗಿ ಒಳ್ಳೆ ಕೆಂಪಾಗಿ ಬರುತ್ತೆ. ಧನಿಯಾ ಪುಡಿ ಇದು ಕೂಡ 1 ಟೇಬಲ್ ಸ್ಪೂನಷ್ಟು. ಇಷ್ಟ ಇದ್ದರೆ ಗರಂ ಮಸಾಲ ಹಾಕ್ಕೋಬೋದು, ಆದರೆ ಅವಶ್ಯಕತೆ ಏನಿಲ್ಲ. ಇಷ್ಟ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಕೊಂಡ್ಮೇಲೆ ಮತ್ತೊಮ್ಮೆ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಮೊದಲೇ ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆ ಸುಮಾರು 50 ಗ್ರಾಮ್ಸಷ್ಟು. ಬೇಯಿಸ್ಕೊಳ್ಳೋಕೆ ಮುಂಚೆ 50 ಗ್ರಾಮ್ಸಷ್ಟು ಹೆಸರುಬೇಳೆನ 10 ನಿಮಿಷ ನೆನೆ ಹಾಕಿ ಕುಕ್ಕರಲ್ಲಿ 1 ಸೀಟಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಯಾವಾಗ ಪಡವಲಕಾಯಿ ಹಾಕೊಂಡ್ವಲ್ಲ ಅದ್ರ ಜೊತೆಗೇ ನೆನೆಸಿಟ್ಕೊಂಡಿರೋ ಹೆಸರುಬೇಳೆನ ಹಾಕ್ಕೊಂಡು ಜೊತೆಲಿ ಕೂಡ ಬೇಯಿಸ್ಕೋಬೋದು. ಆ ರೀತಿ ಮಾಡಿದ್ರು ಕೂಡ ಮಾಡ್ಕೋಬೋದು, ಈ ರೀತಿ ಕೂಡ ಮಾಡ್ಕೋಬೋದು. ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಉಪ್ಪನ್ನ ಒಮ್ಮೆ ಚೆಕ್ ಮಾಡಿ ನೋಡಿ, ಕಡಿಮೆ ಏನಾದರೂ ಆಗಿದೆಯಾ ಅಂತ. 1 ಕುದಿ ಬಂದರೆ ಸಾಕು. ಎಲ್ಲ ಪದಾರ್ಥಗಳು ಈಗ ಸಾಕಷ್ಟು ಬೆಂದಿದೆ. ಈಗ ರುಚಿಯಾಗಿರೋ ಅಂಥ ಪಡವಲಕಾಯಿ ರಸಪಲ್ಯ ಅಥವಾ ಪಡವಲಕಾಯಿ ಗೊಜ್ಜು ಅಥವಾ ಪಡವಲಕಾಯಿ ಸಾರು ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿ. ಚಪಾತಿ, ದೋಸೆ, ಇಡ್ಲಿ, ಅನ್ನ, ರಾಗಿ ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.